ಮತ್ತು ಈ ಗ್ರಾಮ ಸಭೆಗೆ ಆಗಮಿಸಿರುವಂಥ ಕಮಲನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಾರ್ಧರಿ ಗ್ರಾಮದ ಗ್ರಾಮಸ್ಥರು ಮತ್ತು ಹಿರಿಯರು ಮತ್ತು ಎಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತೇನೆ. ಕಮಲನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಎಲೆಕ್ಷನ್ಗಿಂತ ಮೊದಲೇ ಇದು ಸಾಮಾಜಿಕ ಪರಿಶೋಧನೆಯನ್ನು ಆಗಿರ್ತಕ್ಕಂಥದ್ದು. ಬಟ್ ಮಧ್ಯದಲ್ಲಿ ಎಲೆಕ್ಷನ್ ಘೋಷಣೆ ಆಗಿರೋದ್ರಿಂದ ಈ ಗ್ರಾಮ ಸಭೆಯನ್ನು ನಿಂತು ಹೋಗ್ಬಿಟ್ಟಿತ್ತು. ಹಾಗಾಗಿ ಎಲೆಕ್ಷನ್ ಆದ ನಂತರ ನಿರ್ದೇಶನಾಲಯದಿಂದ ಆದೇಶ ಬರೋವರೆಗೆ ವೇಟ್ ಮಾಡಿ ಮೊನ್ನೆ ಆದೇಶ ಬಂದ ತಕ್ಷಣ ನಿನ್ನೆ ದಿನಾಂಕದಂದು ಕ್ಯಾಲೆಂಡರ್ ರೆಡಿ ಮಾಡಿದ್ರು ಜಿಲ್ಲಾ ಪಂಚಾಯತಿಯಿಂದ. ನಿನ್ನೆ ಅನಿವಾರ್ಯ ಕಾರಣದಿಂದ ನಿನ್ನೆ ಗ್ರಾಮ ಸಭೆ ಮಾಡಲು ಆಗಿರೋದಿಲ್ಲ. ಆದ ಕಾರಣದಿಂದ ಇವತ್ತು ನಿಮ್ಮ ಗ್ರಾಮದಲ್ಲಿ ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ನೀವೆಲ್ಲರೂ ಈ ಗ್ರಾಮ ಸಭೆಗೆ ಭಾಗವಹಿಸಿದ್ದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005 ಅಡಿಯಲ್ಲಿ ಜಾರಿಗೆ ಬಂದಂಥದ್ದು ಮತ್ತು ನಿಮ್ಮ ಕಮಲನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಒಟ್ಟಾರೆಯಾಗಿ ಕೆಲಸ ಆಗಿರ್ತಕ್ಕಂಥದ್ದು ಆರ್ಥಿಕ ವರ್ಷದಲ್ಲಿ 2022 ಮತ್ತು 23ನೇ ಸಾಲಿನಲ್ಲಿ ಒಟ್ಟು ಕಮಲನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥದ್ದು ಮನೆ ನಿರ್ಮಾಣಕ್ಕಾಗಿ ಉದ್ಯೋಗ ಖಾತ್ರಿ NMR ಹಾಕಿದ್ದು 3 ಮನೆಗಳಿಗೆ ಮತ್ತು ಕಚ್ಚಾ ರಸ್ತೆ 1 ಆಗಿರ್ತದ ಮತ್ತು ಚೆಕ್ ಡ್ಯಾಮ್ ಒಳೆತದ್ದು 1 ಕಾಮಗಾರಿ ಆಗಿರ್ತದ. ಮತ್ತು ಅದರಂತೆ ಸಾವಳಗಿ ಕೆ ಗ್ರಾಮದಲ್ಲಿ ಬಚ್ಚಲಗುಂಡಿಗಳು 14 ಬಚ್ಚಲಗುಂಡಿಗಳನ್ನು ಮಾಡಿರ್ತಾರೆ. ಮತ್ತು ಅದರಂತೆ ಕರಹರಿ ಗ್ರಾಮದಲ್ಲಿ ಕಚ್ಚಾ ರಸ್ತೆ 2 ಮತ್ತು ಕೆರೆ ಉಳೆತ್ತದು 5 ಕಾಮಗಾರಿಗಳು ಮಾಡಿರ್ತಾರೆ. ಅದರಂತೆ ವಾಗ್ದರಿ ಗ್ರಾಮದಲ್ಲಿ ಹಳ್ಳ ಉಳೆತ್ತದು 3 ಕಾಮಗಾರಿಗಳನ್ನು ಮಾಡಿರ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿ ಕಡೆಯಿಂದ ಆಗಿರ್ತಕ್ಕಂಥದ್ದು 32 ಕಾಮಗಾರಿಗಳು ಮತ್ತು ತೋಟಗಾರಿಕೆ ಇಲಾಖೆ ಕಡೆಯಿಂದ ಆಗಿರ್ತಕ್ಕಂಥದ್ದು 3 ಕಾಮಗಾರಿಗಳು. ಒಟ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಹಲವಾರು 3-4 ಇಲಾಖೆಗಳನ್ನು ಕೆಲಸ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ಬಟ್ ಪಂಚಾಯತಿ ಇಲಾಖೆ ಅಷ್ಟೇ ಉದ್ಯೋಗ ಖಾತ್ರಿ ಮಾಡ್ತಕ್ಕಂಥದ್ದು ಕೆಲವರು ತಲೆಯಲ್ಲಿದೆ. ಬಟ್ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಈ ತರ ಪಂಚಾಯತ್ ರಾಜ್ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಇಷ್ಟು ಇಲಾಖೆಯಲ್ಲಿ ಕೂಡ ಉದ್ಯೋಗ ಖಾತ್ರಿ ಮಾಡ್ಲಿಕ್ಕೆ ಅವಕಾಶ ಅದ. ಎಲ್ಲರೂ ತಾವು ಏನ್ ಮಾಡ್ಬೇಕು, ಎಲ್ಲ ಇಲಾಖೆಯಲ್ಲಿ ಕೆಲವರು ನೀರಾವರಿ ಇರ್ತದ, ಬಾವಿ ತೋಡಿರ್ತೀರಿ, ಬೋರ್ ಹಾಕಿರ್ತೀರಿ, ಪಂಪ್ ಸೆಟ್ ಮಾಡಿರ್ತೀರಿ. ಅವ್ರು ಏನದ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿ ಸಲ್ಲಿಸಿ ನೀವು ನಿಂಬು ಬೇಸಾಯ, ಮಾವು ಬೇಸಾಯ, ಈ ತರ ನುಗ್ಗಿ ಬೇಸಾಯ, ಈ ತರ ಈ ಉದ್ಯೋಗ ಖಾತ್ರಿಯಲ್ಲಿ ನೀವು ಸೌಲಭ್ಯ ಪಡ್ಕೋಬಹುದು. ಆದ್ರೆ ಯಾರು ನೀವು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೇರೆ ಇಲಾಖೆ ಕಡೆಯಿಂದ ಕೆಲಸ ತಗೊಂಡಿಲ್ಲ, ಮಾಡಿಲ್ಲ. ಬಟ್ ಗ್ರಾಮ ಪಂಚಾಯತಿ ಕಡೆಯಿಂದ ಅಷ್ಟೇ 32 ಕಾಮಗಾರಿ ಆಗಿರ್ತಾವ. ಅದು ಪೂರಾ ನಿಮ್ಮ ಆಳಂದ ತಾಲೂಕಿನಲ್ಲಿ ಪೂರಾ ಲೋಯೆಸ್ಟ್ ನಿಮ್ಮ ಗ್ರಾಮ ಪಂಚಾಯತಿ ಅಂದ್ರೆ ನರೇಗಾ ಕೆಲಸ ಒಟ್ಟ ಆಗಿಲ್ಲ, ಲಾಸ್ಟ್ ಉಳಿದಿರೋ ಪಂಚಾಯತಿ ನಿಮ್ದು. ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಭಾಗವಹಿಸಬೇಕಿದ್ರು. ಅವರು ಇವರು ಆ ಪಕ್ಷ ಈ ಪಕ್ಷ ಯಾವುದೇ ಅನ್ನದೇ ಎಲ್ಲರೂ ಭಾಗವಹಿಸಿ ಎಲ್ಲಾ ಇಲಾಖೆಯಲ್ಲಿ ಕೂಡ ನೀವು ಉಪಯೋಗ ಮಾಡ್ಕೋಬೇಕು. ಮತ್ತೆ ಅರಣ್ಯ ಇಲಾಖೆದಲ್ಲೂ ಕೂಡ ಗಿಡಗಳು ಬರ್ತಾವ, ಗಿಡಗಳು ಹಚ್ಬೋದು ನೀವು. ಫಾರೆಸ್ಟ್ ಈಗ ಯಾವುದೋ ರುದ್ರಭೂಮಿಯಲ್ಲಿ ಅಂತಲ್ಲಿ ಈ ತರ ನೀವು ಗಿಡಗಳು ತಂದು ಗಿಡಗಳು ಹಚ್ಕೋಬಹುದು. ಮತ್ತೆ ಕೃಷಿ ಇಲಾಖೆಯಲ್ಲಿ ನೀವು ಬದು ನಿರ್ಮಾಣ, ಕೃಷಿ ಹೊಂಡ ಈ ತರ ಮಾಡ್ಕೋಬಹುದು. ಬಟ್ ಎಲ್ಲರಿಗೆ ನೀವು ಎಲ್ಲ ಇಲಾಖೆಯಲ್ಲಿ ಏನೇನು ಕೆಲಸ ಇರ್ತಾವ ಕೇಳಿ ತಿಳ್ಕೊಂಡು ಈ ನರೇಗಾ ಯೋಜನೆ ಅಡಿಯಲ್ಲಿ ಆಗಿರ್ತಾವ ನೀವು ಏನಾರ ಕೆಲಸ ಮಾಡ್ಕೊಂಡು ಉಪಯೋಗ ಮಾಡ್ಕೋಬೇಕು. ಒಟ್ಟಾರೆಯಾಗಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಖರ್ಚಾಗಿರೋದು ಕೂಲಿಗಾಗಿ ಲೇಬರ್ಗೆ ನಿಮ್ಮ ಪಂಚಾಯತಿ ಒಟ್ಟು ಖರ್ಚಾಗಿರೋದು ಅಂತಂದ್ರೆ 11,79,519 ರೂಪಾಯಿ ಖರ್ಚಾಗಿದೆ. ಆರ್ಥಿಕ ಒಂದು ವರ್ಷದಲ್ಲಿ ಬರೀ ಲೇಬರ್ಗಾಗಿ ಖರ್ಚಾಗಿರ್ತಕ್ಕಂಥದ್ದು ಟೋಟಲಿ 4 ಹಳ್ಳಿ ಸೇರ್ಬಿಟ್ಟು ಹೇಳ್ತಾ ಇದ್ದೀನಿ. ಮತ್ತು ಸಾಮಗ್ರಿಗಾಗಿ ಖರ್ಚಾಗಿರ್ತಕ್ಕಂಥದ್ದು 1,10,318 ರೂಪಾಯಿ ಒಟ್ಟು ಒಂದು ವರ್ಷದಲ್ಲಿ ಖರ್ಚಾಗಿರ್ತಕ್ಕಂಥದ್ದು. ಸಾಮಗ್ರಿ ಅಂತಂದ್ರೆ ತೋಟಗಾರಿಕೆ ಇಲಾಖೆದಾಗ್ರಿ ಗಿಡಗಳು ಇದು ಮಾಡಿದ್ದು. ಈ ಕಚ್ಚಾ ರಸ್ತೆ ಅಂತೇಳಿ ಒಂದು ಇದು ಆಗಿದಲ್ರಿ, ಎಲ್ಲಿ ಅಂದ್ರೆ ಕಮಲನಗರದಲ್ಲಿ 1 ರಸ್ತೆ ಕಚ್ಚಾ ರಸ್ತೆ ಮಾಡಿದ್ದಾರೆ. ಇವಾಗ ಟೋಟಲ್ ನಿಮ್ 4 ಹಳ್ಳಿ ಸೇರಿ ಅದಕ್ಕೆ ಕಚ್ಚಾ ರಸ್ತೆ ಮುರ್ಮು ನೇಮ್ ಬೋರ್ಡ್ ಈ ತರ ಹಾಕ್ಲಿಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು. ಮತ್ತೆ ಈ ಬಚ್ಚಲಗುಂಡಿ ಅಂತೇಳಿ 14 ಬಚ್ಚಲಗುಂಡಿ ನಿರ್ಮಾಣ ಮಾಡಿರ್ತಾರೆ ಸಾವಳಗಿ ಕೇದಲ್ಲಿ. ಆ ಬಚ್ಚಲಗುಂಡಿಗೂ ಮಟೀರಿಯಲ್ಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು. ಈಗ ಟೋಟಲಿ ನಿಮ್ದು ಹೇಳ್ಬೇಕಂದ್ರೆ 31/3/2022
ಇದು ಸಾರಿ ರೀ 1/4/2022 31/3/2023 ತನಕ ರೀ ಆರ್ಥಿಕ ವರ್ಷ. ಇದು ಈ ಅವಧಿ ಒಳಗೆ ಮಾಡಿಲ್ರಿ, ರೀಸೆಂಟ್ ಮಾಡಿರ್ಬೋದು. 22-23 ಈಗ 22-23 ಕೆಲಸ ಮಾಡಿದ್ರಿ.